ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತ ಭಾಗ 1 ಘಟಕ 3 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅದರಲ್ಲಿ ಅಭ್ಯಾಸ 3.1ರಲ್ಲಿ 4ನೇ ಮೇನ್ ಪ್ರಶ್ನೆಯಲ್ಲಿ 4 ಉಪ ಪ್ರಶ್ನೆಗಳದಾವ. ಅವುಗಳನ್ನು ನಾವು ಹೇಗೆ ಬಿಡಿಸೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 4, ಅಭ್ಯಾಸ 3.1ನಲ್ಲಿರುವ ಪ್ರಶ್ನೆ ನಂಬರ್ 4. ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಮತ್ತು ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂಥೇಳಿ ಹೇಳಿದ್ದಾರೆ. ಅಂದ್ರೆ ಈ ಒಂದು ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಾರ. ಅವು ಸ್ಥಿರವಾಗಿವೆಯೋ ಅಥವಾ ಅಸ್ಥಿರವಾಗಿವೆ ಅಂತ ಕಂಡುಹಿಡಿದು ಸ್ಥಿರವಾಗಿದ್ದರೆ ನಾವು ನಕ್ಷೆಯನ್ನು ಬಿಡಿಸ್ಬೇಕು. ಈಗಾಗಲೇ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಒಂದು ಗುಣವನ್ನು ಒಂದ್ಸರಿ ನೋಡೋಣ. ಇವೆರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪ. ಸ್ಥಿರ ಜೋಡಿ ಆಗಿದ್ರೆ ಅದು ನಿಬಂಧನೆ ಯಾವ ರೀತಿ ಇರ್ತದೆ ಅಂದ್ರೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಅಂತ ಇರ್ತದೆ. ಈ ಥರ ಬಂದರೆ ಅವು ಛೇದಿಸುವ ರೇಖೆಗಳು ಮತ್ತು ಒಂದು ಪರಿಹಾರ, ಅನನ್ಯ ಅಂದರೆ ಒಂದು ಪರಿಹಾರ ಹೊಂದಿರ್ತದೆ. ಅಸ್ಥಿರ ಜೋಡಿ ಆಗಿದ್ರೆ a1/a2 ಅನುಪಾತ a1/a2 ಇಸ್ ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2. ಇವು ಸಮಾಂತರ ರೇಖೆಗಳು ಆಗಿರ್ತವೆ ಮತ್ತು ಪರಿಹಾರಗಳು ಇರುವುದಿಲ್ಲ. ಮತ್ತು ಅವಲಂಬಿತ ಸ್ಥಿರ ಜೋಡಿ ಆಗಿದ್ರೆ a1/a2 ಇಸ್ ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಈ ಥರ ನಮಗೆ ನಿಬಂಧನೆ ಬಂದರೆ, ಈ ಥರ ನಮಗೆ ನಕ್ಷೆಯಲ್ಲಿ ಬಂದರೆ ಅಥವಾ ಸಮಸ್ಯೆಯನ್ನು ಬಿಡಿಸಿದಾಗ ಬಂದರೆ ಆಯ್ಕೆಗೊಂಡಿರುವ ರೇಖೆಗಳು ಮತ್ತು ಅಪರಿಮಿತ ಜೋಡಿ ಆಗಿರ್ತದೆ. ಆದ್ದರಿಂದ ಇದನ್ನು ನೆನ್ಪಿಟ್ಕೊಂಡು ನಾವು ಈ ಲೆಕ್ಕವನ್ನು ಮುಂದಿನ ಲೆಕ್ಕವನ್ನು ಮಾಡೋಣ. ಮೊದಲನೇ ಒಂದು ಉಪ ಪ್ರಶ್ನೆ 4ನೇದರಲ್ಲಿ x + y = 5, 2x + 2y = 10 ಅಂತ ಸಮೀಕರಣ ಕೊಟ್ಟಾರ. ಇಲ್ಲಿ ಮೊದಲನೇ ಸಮೀಕರಣ, ಮೊದಲನೇ ಒಂದು ಸಾಮಾನ್ಯ ಗುಣವನ್ನು ಬರ್ಕೋಣ, ಸಾಮಾನ್ಯ ರೂಪ ಬರ್ಕೋಣ. a1x + b1y + c1 = 0. ಇಲ್ಲಿ x + y ಇದು 5, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ -5 ಆಗ್ತದೆ. -5 = 0. ದೇರ್ಫೋರ್ a1 ಇಲ್ಲಿ xರ ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ ಅಲ್ಲಿ 1 ಅಂತ ಇಟ್ಕೋಬೇಕು ನಾವು. ವಾಯರ ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ ಅಲ್ಲಿ 1 ಅಂತ ಇಟ್ಕೋಬೇಕು. ಆದ್ದರಿಂದ a1 = 1, b1 = 1, c1 = -5. ಅದೇ ರೀತಿ a2x + b2y + c2 = 0 ಆದಾಗ ಎರಡನೇ ಒಂದು ಸಮೀಕರಣ 2x + 2y - 10 = 0. -10 ಹೇಗೆ ಬಂತು ಅಂತಂದರೆ ಇಲ್ಲಿ ನಾವು ರೈಟ್ ಹ್ಯಾಂಡ್ ಸೈಡಲ್ಲಿರುವಂತಹ +10 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತಗೊಂಡ್ರೆ -10 ಆಗ್ತದೆ. ಆದ್ದರಿಂದ -10 ಬರ್ತೈತಿ. a2 = 2, b2 = 2, a2 ಸ್ಥಾನದಲ್ಲಿ 2, b2 ಸ್ಥಾನದಲ್ಲಿ 2 ಮತ್ತು c2 ಸ್ಥಾನದಲ್ಲಿ -10 ಅಂತ ಇಟ್ಕೊಂಡು ನಾವೀಗ ಅದರ ಒಂದು ಅನುಪಾತವನ್ನು ಇಲ್ಲಿ ನಾವು ಚೆಕ್ ಮಾಡೋಣ. ಈಗ a1/a2 = a1 is 1, a2 is 2, 1/2 ಬಂತು. b1/b2 b1 is 1, b2 is 2, 1/2 ಅಂತ ಇಟ್ಕೊಳ್ಳೋದು. b1 ಸ್ಥಾನದಲ್ಲಿ 1, b2 ಸ್ಥಾನದಲ್ಲಿ 2. ಅದೇ ರೀತಿ ಎರಡು ಈಕ್ವಲ್ ಬಂದಾಗ ಮುಂದಿನದನ್ನು ಕಂಟಿನ್ಯೂ ಮಾಡಬೇಕು. c1/c2 c1 is -5 ಇಟ್ಕೊಂಡೇನಿ. c2 is -10 -10 ಪ್ಲಸ್ ಆಯಿತು. 5 1 5 2 10. ಇದು ಕೂಡ 1/2. 3 ಏನು ಬಂತು ನಮಗೆ 1/2 ಬಂತು. ಆದ್ದರಿಂದ ನಾವಿಲ್ಲಿ ಏನು ಬರ್ಕೋಬೇಕು ಅಂತಂದರೆ ಇಲ್ಲಿ a1/a2 b1/b2 c1/c2 ಅಂತ ನಿಬಂಧನೆ ಬಂತು. ಆದ್ದರಿಂದ ಎಲ್ಲ 1/2 ಈಕ್ವಲ್ ಆಗಿ ಬರ್ಕೊಂಡಾಗ, ಆದ್ದರಿಂದ ಈ ಥರ ನಮಗೆ ನಿಬಂಧನೆ ಬಂದಾಗ, ಆದ್ದರಿಂದ ಇಲ್ಲಿ ಇವು ಅವಲಂಬಿತ ಸ್ಥಿರ ಜೋಡಿಗಳಾದವು. ಇದು ಸ್ಥಿರ ಜೋಡಿ ಬಂತು. ಆದ್ದರಿಂದ ಇವು ಸ್ಥಿರ ಜೋಡಿ ಅಂಥೇಳಿ ಅಥವಾ ಸ್ಥಿರವಾಗಿವೆ ಅಂಥೇಳಿ ಬರ್ಕೋಬೇಕು. ಆದ್ದರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಂಥೇಳಿ ಬರ್ತ್ಕೊಳ್ಬೇಕು. ಈಗ ನಮ್ಗೆ ಈಗಾಗಲೇ ಪ್ರಶ್ನೆಯಲ್ಲಿ ಏನು ಕೊಟ್ಟಾರ, ಸ್ಥಿರವಾಗಿದ್ದರೆ ನಾವು ಅದಕ್ಕೆ ನಕ್ಷೆ ಬಿಡಿಸ್ಬೇಕು ಅಂಥೇಳಿ. ಆದ್ದರಿಂದ ನಾ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಕ್ಷೆ ಬಿಡಿಸ್ಕೊಳ್ಳಿಕ್ಕೆ ಲೆಕ್ಕವನ್ನು ಮಾಡ್ತಾ ಇದ್ದೀನಿ. ಈಗ ಎರಡೂ ಸಮೀಕರಣಗಳನ್ನು ನಾವೇನು ಮಾಡಬೇಕು, ಬರ್ಕೋಬೇಕು ಈ ಥರ.
ಫಸ್ಟ್ ಎರಡು ಸಮೀಕರಣ ಕೊಟ್ಟಿರುವಂಥ ಪ್ರಶ್ನೆಯಲ್ಲೇ ಸಮೀಕರಣ ಬರ್ಕೋಬೇಕು. ಎಕ್ಸ್ ಪ್ಲಸ್ ವೈ ಇಸ್ಕೊಲ್ ಟು 5. ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಂತ ಬರೆದಾಗ ನಾವು ನಕ್ಷೆ ಬಿಡಿಸಬೇಕು. ಆದ್ದರಿಂದ ಒಂದನೇ ಸಮೀಕರಣ ಇದು ಎರಡನೇ ಸಮೀಕರಣ. ಎಕ್ಸ್ ಪ್ಲಸ್ ವೈ ಇಸ್ಕೊಲ್ ಟು 5, 2x ಪ್ಲಸ್ 2y ಇಸ್ಕೊಲ್ ಟು 10 ಅಂತ ಎರಡು ಸಮೀಕರಣ ಪಕ್ಕದಲ್ಲಿ ಬರ್ಕೊಂಡು ಈಗ y ಬೆಲೆ ಕಂಡುಹಿಡಿಬೇಕು ಅನ್ನೋ ಉದ್ದೇಶದಿಂದ y ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ 5 ಹಾಗೆ ಬರ್ಕೋಬೇಕು. ಇದು ಪ್ಲಸ್ 5 ಇರ್ದಿದ್ದನ್ನು ಈ ಸೈಡ್ ಬಂದಾಗ -5 ಆಯಿತು. 5 - x ಬರ್ಕೋಬೇಕು. ಈ ಸೈಡ 2y ಇಸ್ ಈಕ್ವಲ್ ಟು 10 ಹಾಗೆ ಇರಲಿ. ಪ್ಲಸ್ 2x ಈ ಸೈಡ್ ಬಂದಾಗ -2x ಆಯಿತು. ದೇರ್ ಫೋರ್ y ಇಸ್ ಈಕ್ವಲ್ ಟು 10 - 2x ಡಿವೈಡೆಡ್ ಬೈ 2. yರ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಈಗ ನೋಡಿ ಇಲ್ಲೇ ಲೆಕ್ಕ ಮಾಡ್ತಾ ಹೋಗ್ತೀನಿ. ಲೆಕ್ಕವನ್ನು ಗಮನಿಸ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮಗೆ ಎರಡು ಬೆಲೆಗಳನ್ನು ಒಂದು ನಕ್ಷೆ ಬಿಡಿಸ್ಬೇಕಾದ್ರೆ ಎರಡು ಬೆಲೆಗಳು ಬೇಕು. ಆದ್ದರಿಂದ ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ. ಈಗ ಎಕ್ಸ್ ಬೆಲೆ ನೀವು ಏನು ತಗೋಬಹುದು. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, 0 ತಗೊಂಡೇನಿ. ಆದರೆ ಎಕ್ಸ್ ಬೆಲೆ 0 ಹಾಕಿದಾಗ ವೈ ಬೆಲೆ ಏನಾಗ್ತೈತಿ, 5 - x ಅಂದರೆ ಎಕ್ಸ್ ಬೆಲೆ 0, 5 - 0 ಈಸ್ ಈಕ್ವಲ್ ಟು 5. 0ದಿಂದನೇ ಶುರು ಮಾಡಬೇಕಂತ ಏನಿಲ್ಲ, ನೀವು 1 ಇಟ್ಕೋಬಹುದು, 2 ಇಟ್ಕೋಬಹುದು. ನಾ ಫಸ್ಟ್ ಸಿಂಪಲ್ ಚಿಕ್ಕ ಸಂಖ್ಯೆಯಿಂದ ಶುರು ಮಾಡ್ಕೊಳ್ಳೋದು. ನೆಕ್ಸ್ಟ್ ಎಕ್ಸ್ನ ಬೆಲೆ ಈಗ 1 ಹಾಕಿದಾಗ ಏನು ಬಂತು, ವೈ ಬೆಲೆ 5 - 1. ಎಕ್ಸರ ಜಾಗದಲ್ಲಿ 1 ಇಟ್ಕೊಂಡ 5 - 1 ಇಸ್ಕೊಲ್ ಟು 4 ಆಯಿತು. 1 ಇದ್ದಾಗ ಏನಂತು ಬೆಲೆ 4 ಬಂತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಬೆಲೆ ನಾವೀಗ ಏನು ಇಟ್ಕೊಳ್ಳೋಣ, 0 ಇಟ್ಕೊಂಡ ಲೆಕ್ಕ ಮಾಡೋಣ. ಈಗ 2 ಇಂಟು ಎಕ್ಸ್ ಬೆಲೆ 0 ಆಗದಾಗ ಇದು ಟೋಟಲಿ 0 ಆಗ್ತೈತಿ. 10/2 ಆಗ್ತೈತಿ. 10/2 ಆಯಿತು ಅಂತಂದ್ರೆ 2 1 2 5 5 ಬರ್ತದೆ. ಆದ್ದರಿಂದ ನೋಡೋಣ, ಲೆಕ್ಕ ಮಾಡೋಣ. y ಇಸ್ಕೊಲ್ ಟು 10 ಮೈನಸ್ 2 ಇಂಟು ಇವೆರಡು ಏನೇ ಇರ್ತದೆ, ಇಲ್ಲಿ ಗುಣಾಕಾರ ಇರ್ತದೆ. 2 ಇಂಟು 0 ಹಾಕೋಣ. ಎಕ್ಸ್ ಬೆಲೆ 0 ಹಾಕಿದಾಗ ಇದು ಟೋಟಲಿ 0 ಆಯಿತು. 0 ಬರ್ದೇನಿ. ಡಿವೈಡೆಡ್ ಬೈ 2 ಹಾಗೆ ಇರಲಿ. 10 - 0 is 0. 10 - 0 is 10 ಡಿವೈಡೆಡ್ ಬೈ 2. 2 1 2 5 10. ಬೆಲೆ ಏನು ಬಂತು ನಮ್ಗೆ, 5. 0 ಇಟ್ಕೊಂಡಾಗ ಬೆಲೆ ಏನು ಬಂತು, 5. ಈಗ 1 ಹಾಕಿದಾಗ ಏನು ಬರ್ತದೆ ಅನ್ನೋದನ್ನು ನೋಡೋಣ. 1 ತಗೊಂಡಾಗ ಈಗ ನನಗೇನು ಬರ್ತದ, ಎಕ್ಸ್ ಇಸ್ಕೊಲ್ ಟು 1, ವೈ ಇಸ್ಕೊಲ್ ಟು 10 ಮೈನಸ್ ಬ್ರ್ಯಾಕೆಟ್ನ ಹಾಕಿ 2 ಇಂಟು 1 2. 10 - 2 ಡಿವೈಡೆಡ್ ಬೈ 2. 10ರಲ್ಲಿ 2 ಕಳೆದ್ರೆ 8 ಡಿವೈಡೆಡ್ ಬೈ 2 ಬಂತು. 2 1 2 4 8 4 ಬಂತು. ಇಲ್ಲಿ ನನಗೆ ಎಕ್ಸ್ ಬೆಲೆ 1 ಹಾಕಿದಾಗ ಉತ್ತರ 4 ಬಂತು. ಈಗ ನಾವು ನಕ್ಷೆ ಬಿಡಿಸೋಣಂತ. ಈಗ ನಕ್ಷೆ ಬಿಡಿಸ್ಬೇಕಾದ್ರೆ ಕಾರ್ಟೇಷಿಯನ್ ಪದ್ಧತಿ ಪ್ರಕಾರ ನಾವೇನು ನಕ್ಷೆಯನ್ನು ಬಿಡಿಸ್ಬೇಕು. ಈಗ ಫಸ್ಟ್ ಇಲ್ಲೇ ಸ್ಕೇಲನ್ನು ಬರ್ಕೋಬೇಕು. ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ಕೇಲನ್ನು ಬರೆದು ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ಕೊಲ್ ಟು 1 ಮಾನ, y ಅಕ್ಷ 1 ಸೆಂಟಿಮೀಟರ್ ಇಸ್ಕೊಲ್ ಟು 1 ಮಾನ. ಒಂದೊಂದು ಬಾಕ್ಸು 1 ಸೆಂಟಿಮೀಟರನ್ನು ಸೂಚಿಸ್ತದ. ಆದ್ದರಿಂದ ಇಲ್ಲಿ ಗಮನಿಸ್ರಿ, ನಾನಿಲ್ಲೇ ಸೈಡಲ್ಲಿ ಬೆಲೆಗಳನ್ನು ಕೂಡ ಬರ್ಕೊಂಡೇನಿ. ಇಲ್ಲಿ 0 1 ತಗೊಂಡೇವಿ. ಇಲ್ಲಿ 5 ಮತ್ತು 4 5 ತನ ಇದು y ಅಕ್ಷ ಅಂತ ಹೇಳ್ತೇವೆ, ಮತ್ತು ಇದಕ್ಕೆ ಇದು ಎಕ್ಸ್ ಅಕ್ಷ ಅಂತ ನಾವು ಕರಿತೇವೆ. ಎಕ್ಸ್ ಅಕ್ಷದಲ್ಲಿ ಬಲಭಾಗದಲ್ಲಿ ಎಕ್ಸ್, ಎಡಭಾಗದಲ್ಲಿ ಎಕ್ಸ್ ಡ್ಯಾಶ್ ಅಂತ ಬರ್ಕೋಬೇಕು. ಆಮೇಲೆ ಇದು y ಅಕ್ಷ, ಮೇಲೆ y ಬರೆದು ಕೆಳಗೆ y ಡ್ಯಾಶ್ ಅಂತ ಈ ಥರ ಬರ್ಕೋಬೇಕು. y ಡ್ಯಾಶ್ ಅಂತ ಬರ್ಕೋಬೇಕು, y ಡ್ಯಾಶ್. ಆಮೇಲೆ ನಂಬರ್ಸ್ ಯಾವ ಥರ ಬರ್ಕೋಬೇಕು ಅಂತಂದರೆ ನೋಡಿ, ಮಧ್ಯದಲ್ಲಿ 0, ಬಲಭಾಗದಲ್ಲಿ ಪ್ಲಸ್ ಚಿಹ್ನೆ ಉಳ್ಳುವಂಥ ನಂಬರ್ಸ್ ಬರ್ಕೋಬೇಕು. +1 +2 3 4 5 6 7 8. ಈ ಸೈಡ್ ಎಡಭಾಗದಲ್ಲಿ -1 -2 -3 -4 -5 ಅಂತ ಕೆಲವು ನಂಬರ್ಸ್ ಬರ್ಕೊಂಡು, ಇಲ್ಲಿ ಮೇಲೆ ಪ್ಲಸ್ ಸಂಖ್ಯೆಗಳು 1 2 3 4 5. ನಮಗೆ 5 ತನ ಬೇಕು, ಹೆಚ್ಚಿಗೆ ನಂಬರ್ ಬರ್ಕೊಂಡು ನಡೀತೈತೆ 6 7 8 ಅಂತೇಳಿ. ಇಲ್ಲಿ ಕೆಳಗೆ ಮೈನಸ್ ಸಂಖ್ಯೆಗಳು ಬರ್ಕೋಬೇಕು, -1 -2 -3 -4 ಅಂತ. ಈಗ
ಲೆಕ್ಕದ ಪ್ರಕಾರ ನಾವೀಗ ಮಾಡೋಣ. ಮೊದಲನೇ ಒಂದು ಸಮೀಕರಣದ ಏನು ಬೆಲೆಗಳು ಬಂದು 0 ಮತ್ತು 5 ತಗೋಬೇಕು. ಅಂದ್ರೆ ಇದು ಎಕ್ಸ್ ಅಕ್ಷದ 0 ಮತ್ತು ವಾಯ್ ಅಕ್ಷದ 5 ತಗೊಂಡಾಗ ಇಲ್ಲಿಗೆ ನಮಗೆ ಬೆಲೆಯನ್ನು ಸಿಗ್ತದ. ಅದನ್ನು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಏನು ಬರ್ಕೋಬೇಕು, 0, 5 ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಎರಡನೇ ಬೆಲೆ ನಮಗೆ ಏನು ಬೇಕು, 1 ಎಕ್ಸ್ ಬೆಲೆ ಎಕ್ಸ್ ಅಕ್ಷದಲ್ಲಿ 1, ವಾಯ್ ಅಕ್ಷದಲ್ಲಿ 4. ಈಗ ಎಕ್ಸ್ ಅಕ್ಷದಲ್ಲಿ 1, ವಾಯ್ ಅಕ್ಷದಲ್ಲಿ 4 ಇಲ್ಲಿದೆ. ಈ ಬಿಂದುವನ್ನು ಮಾರ್ಕ್ ಮಾಡಿ ನಾವೇನು ಬರ್ಕೋಬೇಕು, 1, 4. ಇದು ಎಕ್ಸ್, ಇದು ವಾಯ್ ಅಂತ ಸೂಚಿಸ್ತದೆ. ಆಮೇಲೆ ನಾವೇನು ಮಾಡಬೇಕು, ಸ್ಕೇಲನ್ನು ತೆಗೆದುಕೊಂಡು ಅದನ್ನು ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಸ್ಕೇಲನ್ನು ತೆಗೆದುಕೊಂಡು ಈಗ ರೇಖೆಯನ್ನು ಎಳೆಯೋಣ. ಈಗ ನಮಗೇನು ಬೆಲೆಗಳು ಬಂದಿಲ್ಲ ಅದರ ಒಂದು ಸಮೀಕರಣವನ್ನು ಇಲ್ಲಿ ಬರ್ಕೊಳ್ಳೋಣ. ಸಮೀಕರಣ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವಾಯ್ ಈಸ್ಕ್ವಲ್ ಟು 5. ಇದು ರೇಖೆ ಯಾವುದು, ಎಕ್ಸ್ ಪ್ಲಸ್ ವಾಯ್ ಈಸ್ಕ್ವಲ್ ಟು 5. ಇನ್ನು ಎರಡನೇ ಸಮೀಕರಣದ ಬೆಲೆಗಳನ್ನು ತಗೊಳ್ಳೋಣ. 0x 0 y 5. x 0 y 5 ಇಲ್ಲಿಗೆ ಬಂತು, ಅದು ಹೌದಾ, ಇಲ್ಲಿಗೆ ಬಂತು. ಅದನ್ನು ಮತ್ತೆ ನಾನೇನು ಮಾಡ್ತೀನಿ, 0, 5 ಅಂತ ಬರಿತೀನಿ. ಇನ್ನು ನೆಕ್ಸ್ಟ್ ಎರಡನೇ ಬೆಲೆ ಎಕ್ಸ್ 1 y 4. ಎಕ್ಸ್ ಬೆಲೆ 1, y ಬೆಲೆ 4 ಇಲ್ಲಿಗೆ ಕೂಡಿತೋದು. ಆದ್ದರಿಂದ ಇಲ್ಲಿ ಬೆಲೆ ಬರ್ಕೋತೇನೆ 1, 4. ಈಗ ಅದನ್ನು ಕೂಡ ಅದೇ ರೇಖೆಯ ಮೇಲೆ ಬಂತಲ್ಲ, ಅದನ್ನು ಕೂಡ ನಾನು ಏನು ಮಾಡ್ಕೋತೀನಿ, ಎಳ್ಕೋತೀನಿ. ಅದೇ ರೇಖೆಯ ಮೇಲೆ ಬಂತು, ಹೌದಾ. ಹಾಗಾದರೆ ಅದೇ ರೇಖೆಯ ಮೇಲೆ ಬಂದಾಗ ನಾವೀಗ ಏನನ್ನ ಬರೀಬೇಕು ಅನ್ನೋದನ್ನು ನೋಡೋಣ. ಈಗ ನಮ್ಗೆ ಈಗಾಗಲೇ ಗುಣಗಳನ್ನು ನೋಡಿದ್ದೇವೆ, ಹೌದಾ. ಏನಪ್ಪ, ಅವಲಂಬಿತ ಸ್ಥಿರ ಜೋಡಿ ಬಂತು. ಲೆಕ್ಕ ಮಾಡಿದಾಗ ಐಕ್ಯಗೊಂಡಿರುವ ರೇಖೆಗಳು ಅಂದ್ರೆ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಅದೇ ರೇಖೆಯ ಮೇಲೆ ಬಂದಾಗ ನಮ್ಗೆ ಅಪರಿಮಿತ ಪರಿಹಾರಗಳು ದೊರೀತವೆ. ಆದ್ದರಿಂದ ಇದು ರೇಖೆ, ಅದೇ ರೇಖೆಯ ಮೇಲೆ ರೇಖೆ ಬಂತಲ್ಲ, ಆದ್ದರಿಂದ ನಾವೇನು ಬರ್ಕೋಬೇಕಿಲ್ಲಿ, 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಅಂತ. ಅಂದ್ರೆ ಒಂದು ರೇಖೆಯ ಮೇಲೆ ಅದೇ ರೇಖೆಯ ಮೇಲೆ ಬಂದಾಗ ಅದು ಐಕ್ಯಗೊಂಡಿರುವ ಒಂದು ರೇಖೆಗಳಾಗ್ತಾವು. ಇದಕ್ಕೆ ಅಪರಿಮಿತ ಪರಿಹಾರಗಳು ದೊರೀತಾವು ಅಂಥೇಳಿ ನಾವಿಲ್ಲೇ ಈ ಒಂದು ನಕ್ಷೆಯನ್ನು ಬಿಡಿಸಿದ ಮೇಲೆ ನಾವು ತಿಳ್ಕೊಬೋದು. ಈ ಥರ ನಾವು ನಕ್ಷೆ ಬಿಡಿಸಿ ಆದಿಂದ ನಾವೇನು ಬರಿಬೇಕು ಅಂತಂದರೆ, ಇದು ಐಕ್ಯಗೊಂಡಿರುವ ಸರಳ ರೇಖೆಗಳಾಗಿದ್ದಾವೆ ಅಂಥೇಳಿ ಬರೆದು ನಾವಿಲ್ಲೇ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಈ ಥರ ನಕ್ಷೆಯನ್ನು ಬಿಡಿಸಿ ಆದ ನಂತರ ನಾವಿಲ್ಲೇ ಬರ್ಕೋಬೇಕು ಏನಂತ, ಎಕ್ಸ್ ಪ್ಲಸ್ ವೈ ಈಸ್ಕ್ವಲ್ ಟು 5 ಬೆಲೆಗಳನ್ನು ಬರ್ಕೋಬೇಕು. 2x ಪ್ಲಸ್ 2y ಈಸ್ಕ್ವಲ್ ಟು 5 ಬೆಲೆಗಳನ್ನು ಬರ್ಕೊಂಡು ಈ ರೇಖಾತ್ಮಕ ಸಮೀಕರಣಗಳ ಸರಳ ರೇಖೆಗಳು ಐಕ್ಯಗೊಂಡಿವೆ. ಆದ್ದರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಮತ್ತು ಇಲ್ಲಿ ಅಪರಿಮಿತ ಪರಿಹಾರಗಳಿರುತ್ತವೆ ಅಂಥೇಳಿ ನಾವು ತಿಳ್ಕೊಬಹುದು. ಇನ್ನು ಇದರಲ್ಲಿನ ಮೂರನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಯಾಕೆ ಬಿಡಿಸ್ತಾ ಇದ್ದೇನೆ ಅನ್ನೋದನ್ನು ಹೇಳ್ತೇನೆ. ಇದರಲ್ಲಿನ ಮೂರನೇ ಪ್ರಶ್ನೆಗೆ ಹೋಗೋಣ. ಈಗ ಫಸ್ಟ್ ಮೂರನೇ ಪ್ರಶ್ನೆ, 2x ಪ್ಲಸ್ ವೈ ಮೈನಸ್ 6 ಈಸ್ಕ್ವಲ್ ಟು 0, 4x ಮೈನಸ್ 2y ಮೈನಸ್ 4 ಈಸ್ಕ್ವಲ್ ಟು 0. ಇಲ್ಲಿ ನಾವೀಗ ಒಂದನೇ ಸಮೀಕರಣ a1x ಪ್ಲಸ್ b1y ಪ್ಲಸ್ c1 ಈಸ್ಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ಕ್ವಲ್ ಟು 0 ಎರಡನೇ ಸಮೀಕರಣ ಬರ್ಕೊಳ್ಳೋಣ. a1 ಸ್ಥಾನದಲ್ಲಿ 2 ಇದೆ, b1 ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರ್ತೈತಿ, ನೆನ್ಪಿಟ್ಕೋಬೇಕು, 1 ಬರ್ಕೋಬೇಕು. c1 ಸ್ಥಾನದಲ್ಲಿ -6, ಇಲ್ಲಿ a2 ಸ್ಥಾನದಲ್ಲಿ 4 ಇದೆ, b2 ಸ್ಥಾನದಲ್ಲಿ -2 ಇದೆ, c2 ಸ್ಥಾನದಲ್ಲಿ -4. ಈಗ a1 ಬೈ a2 ಚೆಕ್ ಮಾಡೋಣ. ಈಸ್ ಈಕ್ವಲ್ ಟು 2/4. 2/4 a1 is 2, a2 is 4, 2 1 2 1/2 ಆಯಿತು. b1 ಬೈ b2 is equal to b1 is 1, b2 is -2, 1/-2 ಆಯಿತು. ಆದ್ದರಿಂದ ಇಲ್ಲಿ ಬೇರೆ ಬೇರೆ ಬಂದಾಗ ನಮಗೆ ಬೆಲೆಗಳು ಬೇರೆ ಬೇರೆ ಸಿಕ್ಕಾಗ ಇಲ್ಲಿ c1/c2
ಜರೂರಿ ಇಲ್ಲ. a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಯಿತು. 1/2 ಈಸ್ ನಾಟ್ ಈಕ್ವಲ್ ಟು -1/2. ಆದ್ದರಿಂದ ನಾವು ಏನಂತ ಬರಿಬೋದು ಇಲ್ಲಿ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇವು ಸ್ಥಿರವಾಗಿವೆ ಮತ್ತು ಅನನ್ಯ ಪರಿಹಾರ ಹೊಂದಿರುತ್ತವೆ. ಅಂದ್ರೆ ಒಂದೇ ಒಂದು ಪರಿಹಾರವನ್ನು ಇರ್ತದ. ಈಗ ನಮ್ಗೆ ಸ್ಥಿರವಾಗಿದೆ ಅಂತ ಹೇಳಿ ಬಂದರೆ, ಎಲ್ಲ ಪ್ರಶ್ನೆಯಲ್ಲಿ ಏನು ಕೊಟ್ಟಾರೆ, ಸ್ಥಿರವಾಗಿದೆ ಅಂತ ಬಂದಾಗ ಅಲ್ಲಿ ನಾವು ನಕ್ಷೆಯನ್ನು ಬಿಡಿಸಬೇಕು ಅಂಥೇಳಿ. ಆದ್ದರಿಂದ ನಕ್ಷೆ ಬಿಡಿಸೋ ಕಾರಣಕ್ಕಾಗಿ ನಾನು ಮುಂದೆ ಲೆಕ್ಕವನ್ನು ಮಾಡ್ತಾ ಹೋಗ್ತೇನೆ. ಇಲ್ಲಿ ಎರಡು ಸಮೀಕರಣಗಳ ಒಂದು ಸೈಡ್ ಬರ್ಕೊಂಡು y ಬೆಲೆಯನ್ನು ಹೊರಗೆ ತಗೊಂಡು y = 6 - 2x ಆಯಿತು. ಪ್ಲಸ್ 2x ಈ ಸೈಡ್ ಬಂದಾಗ -2x ಆಯಿತು. ಇಲ್ಲಿ 4x - 2y - 4 = 0 ಇದೆ. 4x ಈಗ -2y ಆಗ್ತೈತಲ್ಲ, ಆದ್ದರಿಂದ -2y ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಬಂದಾಗ +2y ಆಯಿತು. +4 ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ -4 ಆಯಿತು. ಆದ್ದರಿಂದ 4x - 4 = 2y. ದೇರ್ಫೋರ್ 2y = 4x - 4 ಆಯಿತು. ದೇರ್ಫೋರ್ y ಬೆಲೆ ಬೇಕಲ್ಲ ನನಗೆ, ಆದ್ದರಿಂದ y = ಇಲ್ಲಿ ಇದು ಎರಡರಲ್ಲಿ ಕಾಮನ್ 2 ಹೊರಗೆ ತೆಗಿತೀನಿ. ಎರಡಲೆ ಅಂದರೆ 2x ಆಯಿತು. 2 4 2x ಮೈನಸ್ 2 4 2x - 2 ಡಿವೈಡೆಡ್ ಬೈ ಈ 2ಅನ್ನು ನಾನು ಈ ಸೈಡ್ ತಗೊಂಡಾಗ ಡಿವೈಡೆಡ್ ಬೈ ಆಗ್ತೈತಿ. ಗುಣಾಕಾರ ಇದ್ದು ಭಾಗಾಕಾರ ಆಗ್ತೈತಿ. 2 ಕ್ಯಾನ್ಸಲ್ ಆಗ್ತೈತಿ. 2x - 2 ಆಯಿತು. y = 2x - 2. ಈಗ ಬೆಲೆಗಳನ್ನು ಕಂಡುಹಿಡ್ಕೋಣ. ಎಕ್ಸ್ ಬೆಲೆ ನಾನು 0 ಹಾಕಿ ಮಾಡ್ತಾ ಇದ್ದೇನೆ. 6 - 2 × 0 0 ಆಯಿತು. 6 ಆಯಿತು ಬೆಲೆ. ಎಕ್ಸ್ ಬೆಲೆ 1 ಅಂತ ಹಾಕಿ ಮಾಡಿದಾಗ 6 - 2 × 1 2 ಆಯಿತು. 6 - 2 4 ಆಯಿತು. ಇಲ್ಲಿ ಎಕ್ಸ್ ಬೆಲೆ 0 ಹಾಕಿ ಮಾಡಿದಾಗ ಏನು ಬರ್ತದೆ ನಂಗೆ ಬೆಲೆ 2 × 0 2x - 2 ಅಲ್ಲಿ ಎಕ್ಸ್ ಬೆಲೆ 0 ಹಾಕಿದಾಗ 2 × 0 0 - 2 -2 ಬಂತು. -2 ಹಾಕೀನಿ. ಆಮೇಲೆ ಎಕ್ಸ್ ಬೆಲೆ 2ಅನ್ನು ಹಾಕಿ ಮಾಡಿದಾಗ ನನಗೇನು ಬಂತು ಉತ್ತರ 2 × 2 4 - 2 = 2 ಬಂತು. ಈಗ ಇದರ ಒಂದು ನಕ್ಷೆಯನ್ನು ನಾವೀಗ ಬಿಡಿಸೋಣ. ಈ ಥರ ನಾವು ಕಾರ್ಟೇಷಿಯನ್ ಪದ್ಧತಿ ಪ್ರಕಾರ ನಕ್ಷೆಯನ್ನು ಬಿಡಿಸ್ಬೇಕು. ಇಲ್ಲಿಯೂ ಕೂಡ ಸ್ಕೇಲ್ ಬರ್ಕೋಬೇಕು. ನೀವು ಸ್ಕೇಲ್ ಏನಂತ ಬರ್ಕೋಬೇಕು, x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ. ಇದು y ಅಕ್ಷ, ಇದು x ಅಕ್ಷ, ಇದು x ಅಕ್ಷ. x ಡ್ಯಾಶ್ y ಡ್ಯಾಶ್. ಬಲಭಾಗದಲ್ಲಿ ಪ್ಲಸ್ ಚಿಹ್ನೆ, ಎಡಭಾಗದಲ್ಲಿ ಮೈನಸ್ ಚಿಹ್ನೆ. ಮೇಲೆ ಪ್ಲಸ್ ಇರುವಂಥ ನಂಬರ್ಸ್, ಕೆಳಗೆ ಮೈನಸ್ ಇರುವಂಥ ನಂಬರ್ಸ್ ಬರ್ಕೊಂಡು ಈಗ ಬೆಲೆಗಳನ್ನು ಇದರಲ್ಲಿ ಹಾಕೊಳ್ಳೋಣ. ಫಸ್ಟ್ ನಮಗೆ ಯಾವ ಬೆಲೆ ನೋಡೋಣ. ಮೊದಲನೇ ಒಂದು ಸಮೀಕರಣದ ಪ್ರಕಾರ, ಮೊದಲನೇ ಸಮೀಕರಣದಲ್ಲಿ ಏನೈತಿ 0 ಮತ್ತು 6 ಐತಿ. ಎಕ್ಸ್ ಅಕ್ಷ 0 ಮತ್ತು y ಅಕ್ಷ 6. ಇಲ್ಲಿ ನಾವೇನು ಮಾಡ್ಕೋಬೇಕು, ಅದನ್ನು ಮಾರ್ಕ್ ಮಾಡ್ಕೊಂಡ 0 6 ಅಂತ ಬರ್ಕೋಬೇಕು. ಆಮೇಲೆ ಎರಡನೇ ಒಂದು ಏನೈತಿ ನಂಬರ x 1 y 4 ಐತಿ. ಈಗ ಎಕ್ಸ್ ಅಕ್ಷದಲ್ಲಿ 1 ಇದು, y ಅಕ್ಷದಲ್ಲಿ 4 ಇದು. ಎರಡು ಎಲ್ಲಿ ಕೂಡ್ತದ, ಇಲ್ಲಿ ಕೂಡ್ತದಲ್ಲ, ಅದನ್ನು 1 ಮತ್ತು 4 ಅಂತ ಬರ್ಕೊಂಡ ಈಗ ಸ್ಕೇಲ್ ನಾವು ಗೆರೆಯನ್ನು ಹಾಕೊಳ್ಳೋಣಂತ. ಈಗ ಇದನ್ನು ನಾನು ಏನಂತ ಬರ್ಕೋತೀನಿ, ಯಾವ ಒಂದು ಸಮೀಕರಣದಿಂದ ಇದು ಯಾವ ಸಮೀಕರಣದ ರೇಖೆ ಅಂತ ಬರ್ಕೊಳ್ಳೋದು. 2x + y = 6 ಈ ಸಮೀಕರಣದ ಒಂದು ರೇಖೆ ಅಂಥೇಳಿ. ಇನ್ನು ಎರಡನೇ ಒಂದು ಸಮೀಕರಣದ ಬೆಲೆಗಳೇನು, 0 - 2. ಇದು ಎಕ್ಸ್ ಅಕ್ಷದಲ್ಲಿ 0 -2 ಇಲ್ಲಿ ಮಾರ್ಕ್ ಮಾಡಿ ನಾನೇನು ಬರ್ಕೋತೀನಿ 0 - 2. ಆಮೇಲೆ 2 ಎಕ್ಸ್ ಅಕ್ಷದಲ್ಲಿ 2 y ಅಕ್ಷದಲ್ಲಿ 2 ಇಲ್ಲಿ ಬಂತು. 2 ಮತ್ತು 2 ಇಲ್ಲಿ ಜಾಯಿನ್ ಆಗ್ತೈತದ. ಇಲ್ಲಿ ಕೂಡ್ಸೋನಿದ್ನ ಏನು ಬರೀನು 2 ಅಂತ ಬರ್ಕೊಳ್ಳೋಣ. ಈಗ ಇದು ರೇಖೆಯನ್ನು ಎಳ್ಕೊಳ್ಳೋಣಂತೀಗ. ರೇಖೆ ಎಳೆದು ತೋರಿಸ್ತಾ ಇದ್ದೀನಿ. ಈಗ ಇದು ರೇಖೆ ಏನಾಯಿತು, ಒಂದು ಬಿಂದುವಿನಲ್ಲಿ ಛೇದಿಸಿತು. ಇದು ಯಾವುದು ಅಂಥೇಳಿ 4x - 2y = 4. ಇದು ರೇಖೆ ಅಂತ ಬರ್ಕೊಳ್ಬೇಕು.
ನೋಡ್ರಿಲೆ ಇದು ಒಂದೇ ಬಿಂದುವಿನಲ್ಲಿ ಛೇದಿಸಿತು ಅಂದರೆ ಇದು ಛೇದಿಸುವ ರೇಖೆಗಳು ಒಂದೇ ಪರಿಹಾರ ಇರ್ತದೆ. ಆದ್ದರಿಂದ ಇದು ಎಲ್ಲಿ ಕೂಡಿತು ಅದು 2 ಮತ್ತು 2 ಅಲ್ಲಿ, ಇದು ಎಕ್ಸ್ ಇದು ವೈ ಅಂತೇಳಿ. ಆದ್ದರಿಂದ ನಾವು ಏನು ಮಾಡಬೇಕು, ಏನು ಬರಿಬೇಕು ಇಲ್ಲಿ ಕೆಳಗೆ, ಇದು ಇಲ್ಲಿ ಕೆಳಗೆ ನಾವು ರೇಖಾತ್ಮಕ ಸಮೀಕರಣಗಳ ಸರಳ ರೇಖೆಗಳು ಛೇದಿಸುತ್ತವೆ. ರೇಖಾತ್ಮಕ ಸಮೀಕರಣಗಳ ಸರಳ ರೇಖೆಗಳು ಛೇದಿಸುತ್ತವೆ ಮತ್ತು ಅನನ್ಯ ಪರಿಹಾರ ಹೊಂದಿರುತ್ತದೆ. ಅನನ್ಯ ಪರಿಹಾರವಿದೆ. ಆಮೇಲೆ ಇಲ್ಲಿ ಎಕ್ಸ್ ಒಂದೇ ಬಿಂದುವಿನಲ್ಲಿ ಛೇದಿಸಿದ್ಲ, ಎಕ್ಸ್ ಬೆಲೆ 2 ವೈ ಬೆಲೆ 2 ಅಂತ ಬರ್ಕೋಬೇಕು. ಈ ಥರ ನಾವು ಇಲ್ಲಿ ನಕ್ಷೆಯನ್ನು ಬಿಡಿಸ್ಬೇಕು. ಯಾವಾಗ ಅದು ಸ್ಥಿರವಾಗಿದೆ ಅಂತೇಳಿ ಕೊಟ್ಟಾಗ ಈ ಥರ ನಾವು ನಕ್ಷೆ ಬಿಡಿಸ್ಬೇಕು. ಇನ್ನು ಮೂರನೇ ಪ್ರಶ್ನೆ ಎದಕ್ಕೆ ಬಿಡಿಸಿದ್ದೆ ಅಂತಂದರೆ ಇದು ಕೂಡ ಸ್ಥಿರವಾಗಿದೆ ಅಂಥೇಳಿ ಅದಕ್ಕೆ ಬಿಡಿಸಿದ್ದೆ. ಇನ್ನು ಇದರಲ್ಲೇನ ಕ್ವಶನ್ ನಂಬರ್ 4 ಎರಡನೇ ಕ್ವಶನ್ ನೋಡೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 8, 3x ಮೈನಸ್ 2y ಇಸ್ ಈಕ್ವಲ್ ಟು 16. ಎರಡು ಬೇರೆ ಬೇರೆ ಕಡೆ ಬರ್ಕೊಂಡು a1 ಬೆಲೆ ಏನು 1 ಅಂತ ಬರ್ಕೊಂಡೇನಿ, b1 ಬೆಲೆ -1, ಯಾಕಂದರೆ y ಬೆಲೆಯಲ್ಲಿ ಏನೂ ಇಲ್ಲ ಅಂದರೆ -1 ಬರ್ಕೋಬೇಕು, -1, c1 ಈಸ್ -8. ಇಲ್ಲಿ a2 ಬೆಲೆ ಏನಾಯಿತು 3, b2 ಬೆಲೆ -3, c2 ಬೆಲೆ -6. a1 ಬೈ a2 ಈಸ್ ಈಕ್ವಲ್ ಟು 1/3 ಬಂತು. b1 ಬೈ b2 ಈಸ್ ಈಕ್ವಲ್ ಟು -1 -3 ಪ್ಲಸ್ 1/3 ಬಂತು. c1 ಬೈ c2 ಈಸ್ ಈಕ್ವಲ್ ಟು -8 ಡಿವೈಡೆಡ್ ಬೈ -16. ಮೈನಸ್ ಪ್ಲಸ್ ಆಯಿತು. 8 1 8 1/2 ಬಂತು. ಅಂದರೆ ಇವೆರಡು 1/3 ಬಂತು, ಇದು 1/2. ಇಲ್ಲಿ a1 ಬೈ a2 ಈಸ್ ಈಕ್ವಲ್ ಟು b1 ಬೈ b2, ಆದರೆ c1 ಬೈ c2 ಇದು ಈಕ್ವಲ್ ಆಗಲಿಲ್ಲ. ಆದ್ದರಿಂದ 1/3 ಈಸ್ ಈಕ್ವಲ್ ಟು 1/3 ನಾಟ್ ಈಕ್ವಲ್ ಟು 1/2 ಬಂದಾಗ, ಆದ್ದರಿಂದ ಈ ಥರ ಒಂದು ನಮಗೆ ನಿಬಂಧನೆ ಬಂದಾಗ ನಾವು ಏನಂತ ಹೇಳಬೇಕು, ಅದನ್ನು ಇದು ಅಸ್ಥಿರ ಜೋಡಿ ಅಂತ ಹೇಳಬೇಕು. ಆದ್ದರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿವೆ, ಅದಕ್ಕೆ ಯಾವುದು ನಕ್ಷೆಯನ್ನು ಬಿಡಿಸೋದಿಲ್ಲ. ಅವರು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರಲ್ಲ ಸ್ಥಿರವಾಗಿದ್ರೆ ಅಷ್ಟೇ ನಕ್ಷೆ ಬಿಡಿಸ್ರಿ ಅಂತೇಳಿ. ಇನ್ನು ಅದರಲ್ಲಿನ 4ನೇ ಒಂದು ಪ್ರಶ್ನೆ ನೋಡೋಣ. 2x ಮೈನಸ್ 2y ಮೈನಸ್ 2 ಇಸ್ ಈಕ್ವಲ್ ಟು 0, 4x ಮೈನಸ್ 4y ಮೈನಸ್ 5 ಇಸ್ ಈಕ್ವಲ್ ಟು 0. ಇಲ್ಲಿ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಅಂತ ಬರಿಬೇಕು. ಇಲ್ಲಿ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಎರಡೂ ಸಮೀಕರಣಗಳನ್ನು ಬರೆದು a1 ಬೆಲೆ 2, b1 ಬೆಲೆ -2, c1 ಬೆಲೆ -2. ಇಲ್ಲಿ a2 ಬೆಲೆ 4, b2 ಬೆಲೆ -4, c2 ಬೆಲೆ -5 ಅಂತ ಬರ್ಕೊಂಡು ಈಗ ಅನುಪಾತಗಳನ್ನು ಚೆಕ್ ಮಾಡೋಣ. a1 by a2 is equal to 2/4. a1 is 2, a2 is 4, 2 1 1/2 ಬಂತು. b1 by b2 is equal to b1 is -2 ಬರ್ದೇನಿ, b2 is -4 ಬರ್ಕೊಂಡು ಮೈನಸ್ ಪ್ಲಸ್ 2 1 1/2 ಬಂತು. c1 by c2 ಚೆಕ್ ಮಾಡೋಣ. c1 by c2 is equal to -2, c1 is -2, c2 is -5, -2 by -5 ಮೈನಸ್ ಪ್ಲಸ್ 2/5 ಬಂತು. ಆದ್ದರಿಂದ ಇಲ್ಲಿ ನಾವೇನು ಬರಿಬೇಕು ಅಂತಂದರೆ ಇಲ್ಲಿ a1 by a2 ಈಸ್ ಈಕ್ವಲ್ ಆತು b1 by b2, ಕರೆ ಈಸ್ ನಾಟ್ ಈಕ್ವಲ್ ಟು c1 by c2. ಆದ್ದರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿವೆ. ಈ ಥರ ಬಂದರೆ ಇದು ಅಸ್ಥಿರ ಜೋಡಿ ಅಂಥೇಳಿ ನಾವು ಕರೆದು ಇದಕ್ಕೆ ನಕ್ಷೆಯನ್ನು ಬಿಡಿಸೋ ಹಾಗಿಲ್ಲ. ಆದ್ದರಿಂದ ಇವತ್ತು ನಾನು ಅಭ್ಯಾಸ 3.1ನಲ್ಲಿ ಮೇನ್ ಕ್ವಶನ್ 4 ಬಿಡಿಸಿ ತೋರಿಸಿದ್ದೇನೆ. ಸ್ಥಿರವಾಗಿದ್ದರೆ ಎರಡು ನಕ್ಷೆಯನ್ನು ಬಿಡಿಸಿ ತೋರಿಸಿದ್ದೇನೆ. ಇನ್ನು ಮುಂದಿನ ಒಂದು ವಿಡಿಯೋಕ್ಕೆ ಭೇಟಿಯಾಗೋಣ. ನನ್ನ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.